ಉಡುಪಿಯ ಶಿರೂರು ಮಠದಲ್ಲಿ ಮೂವರು ಶ್ರೀಗಳ ವಿಚಾರಣೆ ನಡೆದಿದೆ. ನಿನ್ನೆ ಅಂತ್ಯ ಸಂಸ್ಕಾರ ಆದ ಬೆನ್ನಲ್ಲೇ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಉಡುಪಿಯ ಶಿರೂರು ಶ್ರೀಗಳ ಅಕಾಲಿಕ ನಿಧನ ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಈಗ ಉಡುಪಿ ಮಠದಲ್ಲಿ ಮೂವರು ಶ್ರೀಗಳ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ನಿನ್ನೆ ಅಂತ್ಯ ಸಂಸ್ಕಾರ ಆದ ಬೆನ್ನಲ್ಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ತಡಬಡಾಯಿಸಿ ಉತ್ತರವನ್ನ ಕೊಟ್ಟಿದ್ದಾರೆ ಸ್ವಾಮೀಜಿಗಳು. ಶಿರೂರು ಮೂಲ ಮಠದಲ್ಲಿಯೇ ಪೊಲೀಸರಿಂದ ವಿಚಾರಣೆ ನಡೆದಿದೆ. ಮೂರು ಶ್ರೀಗಳ ವಿಚಾರಣೆ ನಡೆದಿದೆ. ಅಷ್ಟಮಠದ ಪೈಕಿ 3 ಮಠದ ಸ್ವಾಮೀಜಿಗಳ ವಿಚಾರಣೆಯನ್ನ ನಿನ್ನೆಯೇ ಪೊಲೀಸರು ನಡೆಸಿದ್ದಾರೆ. ಪೊಲೀಸರ ಪ್ರಶ್ನೆಗೆ ಸಾಕಷ್ಟು ತಡಬಡಾಯಿಸಿದ್ದಾರೆ ಸ್ವಾಮೀಜಿಗಳು. ತಡಬಡಾಯಿಸಿ ಉತ್ತರವನ್ನ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಮೂವರು ಶ್ರೀಗಳ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ವಿಚಾರಣೆಯ ಬಳಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೋದೆ ಮಠದ ಸ್ವಾಮೀಜಿ. ವಿಷಪ್ರಾಶನದ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಲಿ, ಆಮೇಲೆ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ, ನಮಗೆ ಅದರ ಮಾಹಿತಿ ಇಲ್ಲ ಅಂತ ವಿಚಾರಣೆ ನಡೆಸಿದ ಬಳಿಕ ಸೋದೆ ಮಠದ ಸ್ವಾಮೀಜಿ ಹೇಳಿದ್ದಾರೆ. ಹಲವು ಸ್ವಾಮೀಜಿಗಳು ಅಂತಿಮ ದರ್ಶನ ಪಡೆಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಿಸಿದ್ರು. ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ನರ್ವಸ್ ಆಗಿ ಮಾತನಾಡಿದ್ದಾರೆ ಸ್ವಾಮೀಜಿ. ಮಠದ ಸಂಪ್ರದಾಯದಂತೆ ಶಿರೂರು ಶ್ರೀಗಳ ಅಂತ್ಯಕ್ರಿಯೆ ಒಂದು ಕಡೆ ನಡೆಯಿತು. ಆದರೆ ಅಂತ್ಯಕ್ರಿಯೆ ನಡೆದ ಬಳಿಕ ಅಷ್ಟಮಠದ ಪೈಕಿ 3 ಮಠಾಧೀಶರ ಜೊತೆ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಆದರೆ ಆ ಸಂದರ್ಭದಲ್ಲಿ ಉತ್ತರಿಸಲಿಕ್ಕೆ ತಡಬಡಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವೃಂದಾವನಸ್ಥರಾಗಿದ್ದಾರೆ ಶಿರೂರು ಶ್ರೀಗಳು. ಮಠದ ಸಂಪ್ರದಾಯದಂತೆ ಒಂದು ಕಡೆ ಶಿರೂರು ಶ್ರೀಗಳ ಅಂತ್ಯಕ್ರಿಯೆ ನಡೆಯಿತು. ಅದರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 3 ಮಠಾಧೀಶರ ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಉತ್ತರಿಸಲಿಕ್ಕೆ ತಡಬಡಾಯಿಸಿದ್ದಾರೆ ಶ್ರೀಗಳು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಅಂದರೆ ಇಲ್ಲಿನ ಈ ಪೂರ್ತಿ ಈ ಸ್ವತ್ತುಗಳ ಸ್ವಾಧೀಕರಣ ಆಗಬೇಕು. ಅದು ಪೂರ್ತಿ ಪೊಲೀಸರ ಅಧೀನದಲ್ಲಿದೆ. ಪೊಲೀಸರ ಮೂಲಕವೇ ಎಲ್ಲವನ್ನು ಮಾಡ್ತಾ ಇದ್ದೇವೆ ನಾವು. ಅವರಿಗೆ ಏನೋ ವಿಷಪ್ರಾಶನ ಮಾಡಲಾಗಿದೆ ಅನ್ನೋವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ? ಇಲ್ಲ, ನಮಗೇನು ಮಾಹಿತಿ ಇಲ್ಲ. ಒಂದು ಮಾಧ್ಯಮದಲ್ಲಿ ಕೇಳಿದ್ದೇ ಗೊತ್ತು ನಮಗೆ. ಇನ್ನು ವೈದ್ಯರ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದೇನು ಹೇಳ್ತಾರೆ ಗೊತ್ತಾಗ್ತದೆ ನಮಗೆ. ಮತ್ತು ನಮಗೇನು ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಮುಂದಿನ ಕಾರ್ಯಕ್ರಮ ಅಂದರೆ ಇಲ್ಲಿನ ಈ ಪೂರ್ತಿ ಈ ಸ್ವತ್ತುಗಳ ಸ್ವಾಧೀಕರಣ ಆಗಬೇಕು. ಅದು ಪೂರ್ತಿ ಪೊಲೀಸರ ಅಧೀನದಲ್ಲಿದೆ. ಪೊಲೀಸರ ಮೂಲಕವೇ ಎಲ್ಲವನ್ನು ಮಾಡ್ತಾ ಇದ್ದೇವೆ ನಾವು. ಅವರಿಗೆ ಏನೋ ವಿಷಪ್ರಾಶನ ಮಾಡಲಾಗಿದೆ ಅನ್ನೋವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ? ಇಲ್ಲ, ನಮಗೇನು ಮಾಹಿತಿ ಇಲ್ಲ. ಒಂದು ಮಾಧ್ಯಮದಲ್ಲಿ ಕೇಳಿದ್ದೇ ಗೊತ್ತು ನಮಗೆ. ಇನ್ನು ವೈದ್ಯರ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದೇನು ಹೇಳ್ತಾರೆ ಗೊತ್ತಾಗ್ತದೆ ನಮಗೆ. ಮತ್ತು ನಮಗೇನು ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ.